ಮುಖ್ಯಮಂತ್ರಿಗಳು ಮಿತ್ತಲ್ಲು ಬ್ರಾಹ್ಮಣಿ ಸ್ಟೀಲ್ಸು ಮತ್ತು NMDCಗೆ ಸಂಬಂಧಪಟ್ಟಂಥ ಭೂಸಂತರ ಜೊತೆಯಲ್ಲಿ ಜನವರಿ ಫಸ್ಟ್ ವೀಕ್ ಒಳಗಡೆ ಮಾತಾಡಿ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅವುಗಳ ಬಗ್ಗೆ ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡ್ತೀನಿ ಅಂತೇಳಿ ಹೋಗಿದ್ದರು. ಆದರೆ ಜನವರಿ 3ನೇ ತಾರೀಕು ನಾವು ಇವತ್ತಿದ್ದೀವಿ. ಇಲ್ಲಿಯವರೆಗೆ ನಮಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಅವರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಟೆಂಟಿಗೆ ಬಂದು ಈ ರೀತಿ ಭರವಸೆಯನ್ನು ಕೊಟ್ಟಿದ್ದರು. ಮತ್ತು ಶಾಸಕರು MP ಗಳು ಕೂಡ ಭರವಸೆ ಕೊಟ್ಟಿದ್ದರು. ಶಾಸಕರು MP ಗಳು ಚುನಾವಣೆ ಆದ ನಂತರ ಬೆಳಗಾವಿ ಅಧಿವೇಶನಕ್ಕೆ ಬನ್ನಿ ಅಲ್ಲಿ ಮಾತಾಡೋಣ ಅಂಥೇಳಿ ಒಂದು ಲೆಟರ್ನು ಕಳಿಸಿದ್ರು. ಮತ್ತು ಅದನ್ನು ಮುಂದೂಡಿ ಈಗ ಜನವರಿ ಫಸ್ಟ್ ವೀಕ್ ಅಂದರು. ಇಲ್ಲಿವರೆಗೆ ಏನು ಕ್ರಮ ತಗೊಂಡಿಲ್ಲ. ಈ ಬಗ್ಗೆ ನಿನ್ನೆ ಸೇರಿದಂಥ ನಮ್ಮ ಎಲ್ಲ ಭೂಸಂತ್ರಸ್ತರ ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ನಮ್ಮ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಕರೀದೇ ಇರೋದ್ರ ಬಗ್ಗೆ ಅದನ್ನು ಖಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ತಕ್ಷಣವೇ ಒಂದು ಜಂಟಿ ಸಭೆಯನ್ನು ಆಯೋಜಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಒಂದು ವೇಳೆ ಈ ಒಂದು ಜನವರಿ 7ನೇ ತಾರೀಕಿನ ಒಳಗಡೆ ಈ ಬಗ್ಗೆ ನಿರ್ಧಾರ ಆಗದೆ ಹೋದರೆ ನಮ್ಮ ಭೂಸಂತ್ರಸ್ತರ ಹೋರಾಟ ಏನು ಕುಡ್ತಿನೆಯಲ್ಲಿ ನಡೀತಾ ಇದೆ ಆ ಹೋರಾಟವನ್ನು ಶಾಸಕರ ಮನೆ ಮುಂದೆ, ಸಂಡೂರು ಶಾಸಕರ ಮನೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಿನ್ನೆ ನಡೆದಂಥ ಸಭೆಯಲ್ಲಿ ತೀರ್ಮಾನ ಆಗಿದೆ. ನಮಗೆ ಶಾಸಕರ ವಿರುದ್ಧ ಆಗಲಿ ಮುಖ್ಯಮಂತ್ರಿ ವಿರುದ್ಧ ಆಗಲಿ ಅಭಿಪ್ರಾಯ ಇಲ್ಲ. ಆದರೆ ನಮ್ಮ ಪ್ರಶ್ನೆಗಳನ್ನು ಉದಾಸೀನ ಮಾಡೋದ್ರ ಬಗ್ಗೆ ನಮಗೆ ಆಕ್ರೋಶ ಇದೆ, ನಮ್ಮ ರೈತರಿಗೆ ಆಕ್ರೋಶ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಶಾಸಕರಿಗೆ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ತಕ್ಷಣವೇ ಸಭೆಯನ್ನು ಕರೀರಿ. ಏನು ಸಾಧ್ಯತೆ ಇದೆ ನಮ್ಮ ಅಭಿಪ್ರಾಯಗಳು ಈಗಾಗಲೇ ಹೇಳಿದ್ದೀವಿ. ನಿಮ್ಮ ಕಡೆಯಿಂದ ಏನು ಸಾಧ್ಯತೆ ಇದೆ ಆ ವಿಷಯಗಳನ್ನು ಚರ್ಚೆ ಮಾಡಿ ಇತ್ಯರ್ಥ ಮಾಡಬೇಕಾಗಿದೆ. ಆ ಕಾರಣದಿಂದ ತಕ್ಷಣ ಸಭೆಯನ್ನು ಕರಿಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೆ. ಶಾಸಕರ ಮನೆ ಮುಂದೆ ನಾವು ಅಲ್ಲಿ ಕೂಡಬೇಕು ಅಂತೇಳಿ ನಿನ್ನೆ ತೀರ್ಮಾನ ಮಾಡಿದ್ದೀವಿ. ಮುಖ್ಯವಾಗಿ ಅಲ್ಲಿ ಕೂತ ಮೇಲೆ ಎದ್ದು ಬರೋದಿಲ್ಲ, ಮೀಟಿಂಗ್ ಆಗಲೇಬೇಕು. ಮೀಟಿಂಗ್ ಡೇಟ್ ಆಗಬೇಕು. 9ನೇ ತಾರೀಕಿನಿಂದ ನಾವು ಅಲ್ಲಿ ಕೂಡೋಣ ಅಂತೇಳಿ ಮಾತಾಡಿದ್ದೀವಿ. ಈಗ ಒಟ್ಟು 13,000 ಎಕರೆ ಜಮೀನು ನಾವು ಅದಕ್ಕೆ ಕಳ್ಕೊಂಡಿದ್ದೀವಿ. ಸುಮಾರು 5-6 ಸಾವಿರ ಫ್ಯಾಮಿಲಿಗಳು ಅದರಲ್ಲಿ ಭೂಮಿ ಕಳ್ಕೊಂಡವ್ರು ಇದ್ದಾರೆ. ಸೊ ಹೀಗಾಗಿ ಈಗ ನಾವು ಆರಂಭಕ್ಕೆ ಒಂದು 500 ಜನನ ತಗೊಂಡೋಗಿ ಧರಣ ಮಾಡಬೇಕು ಅಂತ ಇದ್ದೀವಿ. ಎಲ್ಲ ಸಂಘಟನೆಗಳು, ಭೂಸಂತ್ರಸ್ತರ ಹೋರಾಟ ಸಮಿತಿ, ಕರ್ನಾಟಕ ಪ್ರಾಂತ ರೈತ ಸಂಘ, CITU, ಕನ್ನಡ ಪರ ಸಂಘಟನೆಗಳು, ಇನ್ನೂ ಯಾರ್ಯಾರೆಲ್ಲ ನಮ್ಮ ಜೊತೆಯಲ್ಲಿ ಇದ್ದಾರೆ ಎಲ್ಲ ಸಂಘ ಸಂಸ್ಥೆಗಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇವೆ. ಓಕೆ, ನಾನು ಯು ಬಸವರಾಜು, ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಭೂಸಂತ್ರಸ್ತರ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.